ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಯಾವೆಲ್ಲ ಮೂವಿ ಯಾವೆಲ್ಲ ದಿನಾಂಕದಂದು OTTಯಲ್ಲಿ ರಿಲೀಸ್ ಆಗ್ತಾ ಇದ್ದಾವೆ ಅಂತ ನೋಡೋಣ. ಮತ್ತು ಯಾವ ಮೂವಿದು ಯಾವೆಲ್ಲ ಅಪ್ಡೇಟ್ ಬಂದಿದ್ದಾವೆ ಅಂತ ನೋಡೋಣ ಬನ್ನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ರಾಧೇಯ ಇದು ಅಜಯ್ ರಾವ್ ಅವರ ಹೊಸ ಮೂವಿ. ಇದು ಹೋದ ವರ್ಷ ರಿಲೀಸ್ ಆಗಿತ್ತು. ಈಗ OTTಯಲ್ಲಿ ಬರ್ತಾ ಇದೆ. ಅಂದರೆ ನಾಳೆ ಅಂದರೆ 8ನೇ ತಾರೀಕು ಜನವರಿ ರಂದು OTT ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಲ್ಲಿ ಮಿಸ್ ಮಾಡಿಕೊಂಡವರು OTTಯಲ್ಲಿ ನೋಡ್ಬೋದು. ರಾಣಿ ಇದು ಕಿರಣ್ ರಾಜ್ ಅವರ ಹೊಸ ಮೂವಿ. ಇದು ಹೋದ ವರ್ಷ ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿತ್ತು. ಒಂದು ಜನರಿಂದ ಆಡಿಯನ್ಸಿಂದ ಸ್ವಲ್ಪ ಆ್ಯಾವ್ರೇಜ್ ರೆಸ್ಪಾನ್ಸೇ ಪಡ್ಕೊಂಡಿತ್ತು. ಆ್ಯಾವ್ರೇಜ್ ಕಲೆಕ್ಷನ್ ಮಾಡಿತ್ತು ಸಿನಿಮಾ. ಈಗ OTTಯಲ್ಲಿ ಬರ್ತಾ ಇದೆ. ZEE5ಯಲ್ಲಿ 9ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಯಾರೆಲ್ಲ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡಿದ್ದಾರ ಅವರು ಹೋಗಿ ZEE5ಯಲ್ಲಿ 9ನೇ ತಾರೀಕು ಸ್ಟ್ರೀಮಿಂಗ್ ಆಗ್ತಾ ಇದೆ, ನೋಡ್ಬೋದು. ಜನನಾಯಕನ್ ಕನ್ನಡದಲ್ಲಿ ಜನನಾಯಕ ಅಂತ ಅರ್ಥ. ಇದು ವಿಜಯ್ ತಳಪತಿ ಅವರ ಹೊಸ ಮೂವಿ. ಇದು ಕೊನೆ ಮೂವಿ ಕೂಡ. ಇದು ನಾಡದು ಅಂದರೆ 9ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇಲ್ಲ. ಕನ್ನಡದ ನಿರ್ಮಾಣ ಸಂಸ್ಥೆ ಆದರೂ ಕನ್ನಡದಲ್ಲಿ ಬಿಡುಗಡೆ ಮಾಡ್ತಾ ಇಲ್ಲ. ಇದು ತೆಲುಗು, ತಮಿಳ್ ಮತ್ತು ಹಿಂದಿ ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಇದು ವಿಜಯ್ ತಳಪತಿ ಅವರ ಕೊನೆ ಮೂವಿ ಆಗಿದ್ದರಿಂದ ತುಂಬ ಬೇಡಿಕೆ ಇದೆ. ಇದು ಭಗವಂತ್ ಕೇಸರಿ ಮೂವಿ ಸಿನಿಮಾದ ಅಫಿಷಿಯಲ್ ರೀಮೇಕ್ ಆದರೂ ಈ ಮೂವಿಯ ಕ್ರೇಜ್ ಕಮ್ಮಿ ಆಗಿಲ್ಲ ಅಂತ ಅನ್ಬೋದು. ನೀವು ಹೋಗಿ ನೋಡ್ತೀರಾ ಅಥವಾ ರಾಜಾಸಾಬ್ ಮೂವಿ ನೋಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಏಕಂ ಇದು ಕನ್ನಡದ ವೆಬ್ ಸೀರೀಸ್ ಅನ್ಬೋದು. ಇದು ರಾಜ್ಬಿ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿರೋ ವೆಬ್ ಸೀರೀಸ್. ಇದು ಹೋದ ವರ್ಷವೇ ರಿಲೀಸ್ ಆಗಿತ್ತು. ಈಗ ZEE5ನಲ್ಲಿ ಜೀ ಪವರ್ನಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಯಾರೆಲ್ಲ ನೋಡಿಲ್ಲ, ಈಗ ZEE5ರಲ್ಲಿ ಟಿ ವಿಯಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ, ನೋಡ್ಬೋದು. 9ನೇ ತಾರೀಕು. ಮಾಸ್ಕ್ ಇದು ತಮಿಳ್ ಮೂವಿ. ಇದು ಹೋದ ವರ್ಷ ರಿಲೀಸ್ ಆಗಿತ್ತು. ಈ ಮೂವಿ ಥಿಯೇಟರ್ಗಳಲ್ಲಿ ಒಂದು ಆ್ಯಾವ್ರೇಜ್ ಕಲೆಕ್ಷನ್ ಮಾಡಿತ್ತು. ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ಬೋದು ಮೂವಿ. ಇದು ಜನವರಿ 9ರಂದು ಅಂದರೆ ನಾಡಿದ್ದು ರಿಲೀಸ್ ಆಗ್ತಾ ಇದೆ OTTಯಲ್ಲಿ. ಕನ್ನಡದಲ್ಲೂ ಕೂಡ ಆ ದಿನ ಬರ್ತಾ ಇದೆ. ಅಂದರೆ ಕನ್ನಡ, ತೆಲುಗು, ತಮಿಳ್, ಹಿಂದಿ ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಯಾರೆಲ್ಲ ಇಷ್ಟ ಆಗುತ್ತೋ ಡಬ್ಬಿಂಗ್ ಮೂವಿ ನೋಡ್ಬೋದು. ಮಾಸ್ಕ್ ಮೂವಿ. ಹೈಂದವ ಇದು ಬೆಳಕೊಂಡ ಶ್ರೀನಿವಾಸ್ ಅವರ ಕಿಷ್ಕಿಂಧಾಪುರ ಮೂವಿ ಆದ ನಂತರ ರಿಲೀಸ್ ಆಗ್ತಾ ಇರುವ ಮೂವಿ. ಕಿಷ್ಕಿಂಧಾಪುರ ಚೆನ್ನಾಗಿತ್ತು, ಹಾರರ್ ಮೂವಿ. ಇದು ಕನ್ನಡದಲ್ಲೂ ಕೂಡ ಬಂದಿತ್ತು OTTಯಲ್ಲಿ. ಎಲ್ಲರೂ ನೋಡಿದಾರೆ ಅಂತ ಅನ್ಕೋತೀನಿ. ಈಗ ಹೈಂದವ ಅನ್ನೋ ಸಿನಿಮಾ ಮೂಲಕ ಮತ್ತೆ ಬೆಳಕೊಂಡ ಶ್ರೀನಿವಾಸ್ ಅವರು ಬರ್ತಾ ಇದ್ದಾರೆ. ನೋಡೋಣ, ಏನೋ ರಿಲೀಸ್ ಡೇಟ್ ಅನೌನ್ಸ್ ಮಾಡಿಲ್ಲ. ಆದಷ್ಟು ಬೇಗ ಮಾಡ್ತಾರೆ. ನಾವು ಈ ಚಾನಲಲ್ಲಿ ಅಪ್ಡೇಟ್ ಕೊಡ್ತೀವಿ. ಪ್ಲೀಸ್ ನಮ್ಮ ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪರಾಶಕ್ತಿ ಇದು ಶಿವಕಾರ್ತಿಕೇಯನ್ ಅಭಿನಯದ ಹಾಗೂ ಶ್ರೀಲೀಲಾ ಕೂಡ ನಟಿಸ್ತಾ ಇದ್ದಾರೆ ಹೀರೋಯಿನ್ ಆಗಿ. ಈ ಮೂವಿ ಜನವರಿ 10ರಂದು ರಿಲೀಸ್ ಆಗ್ತಾ ಇದೆ. ಇದು ಕನ್ನಡದಲ್ಲಿ ಬರ್ತಾ ಇಲ್ಲ. ಕನ್ನಡದಲ್ಲಿ ಮೊದಲು ಅನೌನ್ಸ್ ಮಾಡಿದರು ಕನ್ನಡದಲ್ಲೂ ಬರುತ್ತೆ ಅಂತ. ಈಗ ಕನ್ನಡದಲ್ಲಿ ಬರ್ತಾ ಇಲ್ಲ. ತೆಲುಗು, ತಮಿಳ್ ಹಾಗೂ ಹಿಂದಿ ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಚಾಂಪಿಯನ್ ಇದು ಹೋದ ವರ್ಷ ರಿಲೀಸ್ ಆಗಿರುವ ತೆಲುಗು ಮೂವಿ. ಥಿಯೇಟರ್ಗಳಲ್ಲಿ ಸ್ವಲ್ಪ ಪಾಸಿಟಿವ್ ರೆಸ್ಪಾನ್ಸ್ ಪಡ್ಕೊಂಡಿತ್ತು. ಈಗ OTTಯಲ್ಲಿ ರಿಲೀಸ್ ಆಗ್ತಾ ಇದೆ. ಜನವರಿ 25ರಂದು ಮೂವಿ OTT ರಿಲೀಸ್ ಆಗುವ ಸಾಧ್ಯತೆ ಇದೆ. ಕನ್ಫರ್ಮ್ ಇಲ್ಲ. ಕನ್ನಡದಲ್ಲೂ ಕೂಡ ಆ ದಿನ ಬರುವ ಸಾಧ್ಯತೆ ಇದೆ. ನಿಜವಾದ ಸುದ್ದಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ನಿಮಗೆ ಅಪ್ಡೇಟ್ ಕೊಡ್ತೀವಿ. ಟಾಕ್ಸಿಕ್ ಇದು ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಗೀತು ಮೋಹನ್ ದಾಸ್ ಡೈರೆಕ್ಟ್ ಮಾಡಿರುವ ಮೂವಿ. ಇದರಲ್ಲಿ ಹೀರೋಕ್ಕಿಂತ ಹೀರೋಯಿನ್ಸೇ ತುಂಬ ಜಾಸ್ತಿ ಇದ್ದಾರೆ ಅನ್ಬೋದು. ನಯನತಾರ, ಕಿಯಾರಾ ಅಡ್ವಾಣಿ ಹಾಗೂ ಇತರ ಹೀರೋಯಿನ್ ಇದ್ದಾರೆ. ಆಮೇಲೆ ಈಗ ಹೊಸದಾಗಿ ರುಕ್ಮಿಣಿ ವಸಂತ್ ಜಾಯ್ನ್ ಆಗಿದ್ದಾರೆ. ನೋಡೋಣ, ನಾಳೆ ಯಶ್ ಅವರ ಬರ್ತಡೇ. ಮತ್ತು ಟೀಸರ್ ರಿಲೀಸ್ ಮಾಡ್ತೀವಿ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಇದೇ ರೀತಿ ಮತ್ತೆ ಮೂವಿ ಬಗ್ಗೆ ಅಪ್ಡೇಟ್ ಬೇಕಂದರೆ ಹಾಗೂ ಯಾವುದಾದ್ರೂ ಮೂವಿ ಬಗ್ಗೆ ನಿಮಗೆ ಅಪ್ಡೇಟ್ ಗೊತ್ತಿಲ್ಲ ಅಂದರೆ ನಮಗೆ ಕಮೆಂಟ್ ಮಾಡ್ಬೋದು. ನಾವು ನಿಮಗೆ ಈ ಚಾನಲ್ ಮುಖಾಂತರ ತಿಳಿಸ್ತೀವಿ. ಪ್ಲೀಸ್ ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ.